ಇಂದು ಸಿಎಂ ಡಿಕೆ ಶಿವಕುಮಾರ್ ರಿಂದ ಗ್ಲೋಬಲ್ ಆಕ್ಸಿಲೇಟರ್ ಮಿಷನ್ ಸಮ್ಮಿಟ್ ಜಾಗತಿಕ ಕಾರ್ಯಕ್ರಮ ಪ್ರಚಾರ ಅಭಿಯಾನಕ್ಕೆ ಚಾಲನೆ. ಆರ್ಪಿ ರವಿಶಂಕರ್ ಸ್ಪಷ್ಟನೆ. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಡಿಸೆಂಬರ್ನಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡ ಗ್ಲೋಬಲ್ ಆಕ್ಸಿಲೇಟರ್ ಮಿಷನ್ ಸಮ್ಮಿಟ್ ಜಾಗತಿಕ ಮಟ್ಟದ ಕಾರ್ಯಕ್ರಮದ ಪ್ರಚಾರ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿ ಚಾಲನೆಗೊಳಿಸಲಿದ್ದಾರೆ ಎಂದು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ರಾಜ್ಯಾಧ್ಯಕ್ಷ ಹಾಗೂ ಈ ಕಾರ್ಯಕ್ರಮದ ರೂವಾರಿ ಆರ್ಪಿ ರವಿಶಂಕರ್ ಪ್ರಜಾಪವರ್ ಮತ್ತು ಎನ್ಕೆಎಸ್ ಟಿವಿ4ಗೆ ತಿಳಿಸಿದ್ದಾರೆ. ಇಲ್ಲಿಯವರೆಗೆ ಮಾಡಿದ ನಮ್ಮ ಸಮಾಜದ ಜನಪರ ಅಭಿವೃದ್ಧಿ ಕಾರ್ಯಕ್ರಮಗಳು ರಾಜ್ಯಕ್ಕಷ್ಟೇ ಸೀಮಿತಗೊಂಡಿದ್ದವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಪರಿಚಯಿಸಿಕೊಳ್ಳುವ ಅವಕಾಶ ಕೂಡ ದೊರೆತಿರಲಿಲ್ಲ. 1.5 ಶತಮಾನಗಳ ಇತಿಹಾಸವಿರುವ ಆರ್ಯವೈಶ್ಯ ಮಹಾಸಭಾದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ವೈಶಿಷ್ಟ್ಯಪೂರ್ಣ ಮತ್ತು ಗಿನ್ನೆಸ್ ದಾಖಲೆ ಸೇರುವ ಕಾರ್ಯಕ್ರಮ ಸಂಕಲ್ಪದ ಪಣತೊಟ್ಟಿದ್ದೇವೆ. ಇದು ಮುಂದಿನ 25 ವರ್ಷಗಳ ದೂರದೃಷ್ಟಿಯ ಚಿಂತನೆಯೊಂದಿಗೆ ಹಮ್ಮಿಕೊಂಡ ಈ ಕಾರ್ಯಕ್ರಮ ಯುವಕರಿಗೆ ದಾರಿದೀಪವಾಗಿ ಉದ್ಯೋಗ ಅರಸಿ ಬೇರೆಡೆ ಹೋಗಿ ದುಡಿಯುವ ನಮ್ಮ ಸಮಾಜದ ಯುವಕರಿಗೆ ಉದ್ಯಮಿಗಳಾಗುವ ಸುವರ್ಣಾವಕಾಶದ ಗಳಿಕೆಯ ವೇದಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡುತ್ತಾ ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ನೆಲೆಸಿ ಉಜ್ವಲ ಭವಿಷ್ಯ ಕಂಡ ಸಾಧಕ ಆರ್ಯವೈಶ್ಯ ಸಮಾಜದವರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಕಣ್ತುಂಬಿಕೊಳ್ಳುವಂತೆ ತಮ್ಮೆಲ್ಲರ ಸಹಕಾರದೊಂದಿಗೆ ಮಾಡ್ತಾ ಇದ್ದಾರೆ. ಈ ಐತಿಹಾಸಿಕ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ 16 ದೇಶಗಳ ಆರ್ಯ ವೈಶ್ಯರಲ್ಲದೆ ವಿವಿಧ ಸಮಾಜದ ಉದ್ಯಮಿಗಳು, ಕೈಗಾರಿಕಾ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು ಪಾಲ್ಗೊಂಡು ಇಲ್ಲಿನ ವ್ಯಾಪಾರಗಳನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವಲ್ಲಿ ಸಹಕಾರಿ ಆಗಬಲ್ಲ ಮಾರ್ಗದರ್ಶನ ಜಿಎವಿಎಸ್ ಕಾರ್ಯಕ್ರಮದ ಮೂಲಕ ನೀಡಲಾಗ್ತಾ ಇದೆ. ಸಮಾಜದ ಈ ಮಹತ್ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರು, ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು, ಹಾಲಿ ಮಾಜಿ ರಾಜ್ಯ ಹಾಗೂ ಕೇಂದ್ರ ಸಚಿವರು, ಕೈಗಾರಿಕಾ ಕ್ಷೇತ್ರದಲ್ಲಿ 100 ಕೋಟಿ ಹಣ ತೊಡಗಿಸಿ ಹೆಸರು ಮಾಡಿದ ಆರ್ಥಿಕ ಕ್ಷೇತ್ರದ ದಿಗ್ಗಜರು, ದೇಶದಲ್ಲಿರುವ ಎಲ್ಲಾ ರಾಜ್ಯಗಳ ಆರ್ಯವೈಶ್ಯ ಸಮಾಜದ ರಾಜ್ಯಾಧ್ಯಕ್ಷರುಗಳು ಡಿಸೆಂಬರ್ನ ಈ 3 ದಿನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಆರ್ಯವೈಶ್ಯ ಸಮಾಜದವರು ಲಕ್ಷ ಸಂಖ್ಯೆಯಲ್ಲಿ ಡಿಸೆಂಬರ್ 25, 26 ಮತ್ತು 27ರ 3 ದಿನಗಳ ಕಾಲ ಅರಮನೆ ಮೈದಾನದಲ್ಲಿ ಸೇರಿ ಹೊಸ ಭಾಷ್ಯ ಬರೆದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕಾರ್ಯಕ್ರಮವಾಗಿಸಲಿದ್ದಾರೆ ಎಂದು ಆರ್ಪಿ ಬಣ್ಣಿಸಿದರು. ಭಾನುವಾರ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಸಿಎ ಡಿಕೆಶಿ ಅಮೃತ ಹಸ್ತದಿಂದ ಚಾಲನೆಗೊಳ್ಳುವ ಪ್ರಚಾರ ಅಭಿಯಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಂಧ್ರಪ್ರದೇಶದ ವಾಣಿಜ್ಯ ಕೈಗಾರಿಕೆ ಆಹಾರ ಸಂರಕ್ಷಣಾ ಸಚಿವ ಡಿಜಿ ಭರತ್, ಎಂಎಲ್ಸಿ ಡಿಎಸ್ ಅರುಣ್, ಆಂಧ್ರಪ್ರದೇಶದ ಶಾಸಕರುಗಳಾದ ರಾಜಗೋಪಾಲ್ ಶ್ರೀರಾಮ್, ಬೊಗ್ಗರಪು ದಯಾನಂದ್, ಧನಪಾಲ್ ಸೂರ್ಯನಾರಾಯಣ ಗುಪ್ತಾ, ಮಾಜಿ ರಾಜ್ಯಸಭಾ ಸದಸ್ಯ ಟಿಜಿ ವೆಂಕಟೇಶ್, ಮಾಜಿ ಶಾಸಕ ಎಚ್ಪಿ ಮಂಜುನಾಥ್, ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಸ್ಸಿ ಸುಧೀಂದ್ರ, ಕರ್ನಾಟಕ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆವಿ ರಾಮಪ್ರಸಾದ್ ಪಾಲ್ಗೊಳ್ಳಲಿದ್ದಾರೆ ಎಂದು ಆರ್ಪಿ ರವಿಶಂಕರ್ ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತೋರ್ವಿಹಾಳ್, ಪ್ರಜಾಪವರ್ ನ್ಯೂಸ್, ರಾಯಚೂರು. ನಮಸ್ಕಾರ. ವಿಶ್ವದ ಮೂಲೆ ಮೂಲೆಯಲ್ಲಿರುವಂತಹ ಆರ್ಯವೈಶ್ಯ ಸಾಧಕರನ್ನ ಒಂದು ವೇದಿಕೆಗೆ ತಂದು ಆ ವೇದಿಕೆಯ ಮೂಲಕ ನಮ್ಮ ಯುವಜನಿಗೆ ಸ್ಫೂರ್ತಿಯನ್ನು ಕೊಟ್ಟು ಉದ್ಯಮಗಳನ್ನು ಪ್ರಾರಂಭ ಮಾಡಿ ಉದ್ಯೋಗಗಳನ್ನು ಹೊರಗೆ ಬನ್ನಿ ಅಂತ ಹೇಳುವಂಥ ಒಂದು ದೊಡ್ಡ ಅಭಿಯಾನವನ್ನು ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಡಿಸೆಂಬರ್ ತಿಂಗಳ 25, 26, 27 ಬೆಂಗಳೂರಿನ ಅರಮನೆಯಲ್ಲಿ ಆಯೋಜನೆ ಮಾಡಿದೆ. ಬಹುಶಃ ಇಷ್ಟು ಬೃಹತ್ತಾದ ಕಾರ್ಯಕ್ರಮ, ಇಷ್ಟೊಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಜನಾಂಗದ ಇತಿಹಾಸದಲ್ಲಿ ಯಾವತ್ತೂ ನಡೆದಿಲ್ಲ. ಈ ಕಾರ್ಯಕ್ರಮ ಏನು? ಈ ಕಾರ್ಯಕ್ರಮ ಒಟ್ಟಾರೆಯಾಗಿ ಉದ್ಯಮಿಗಳಾಗಿ ಅಂತ ಕರೆ ಕೊಡುವಂಥದ್ದು ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಏನಿದೆ, ಹೊಸ ಸ್ಟಾರ್ಟಪ್ ಆಗಬೇಕು. ಸ್ಟಾರ್ಟಪ್ ಮೂಲಕ ಉದ್ಯೋಗನ ಸೃಷ್ಟಿ ಮಾಡಬೇಕು. ನಾವು ಕೆಲಸಕ್ಕೆ ಹೋಗ್ತಾ ಇದ್ದ ನಮ್ಮ ಮಕ್ಕಳು ಕೆಲಸ ಕೊಡೋಂಥವ್ರು ಆಗಬೇಕು. ಆಲ್ರೆಡಿ ನಾನು ವ್ಯಾಪಾರ ಮಾಡ್ತಿರೋ ವ್ಯಾಪಾರನ ಹೆಂಗೆ ಅಭಿವೃದ್ಧಿ ಮಾಡ್ಕೋಬೇಕು, ಇನ್ನೊಂದು ವ್ಯಾಪಾರದ ಜೊತೆಗೆ ಇನ್ನೊಂದು ವ್ಯಾಪಾರ ಹೇಗೆ ಮಾಡ್ಕೋಬೋದು, ನನಗೆ ಹೊಸ ವ್ಯಾಪಾರದ ಸಾಧ್ಯತೆಗಳು ಏನು ಮಾಡ್ಬೋದು, ಇಂಪೋರ್ಟ್ ಇರ್ಬೋದು, ಎಕ್ಸ್ಪೋರ್ಟ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಈ ಥರ 16 ವ್ಯಾಪಾರಗಳನ್ನ ಒಂದು ವೇದಿಕೆಯಲ್ಲಿ ಪರಿಚಯ ಮಾಡಿಕೊಡೋದು, ಮಾರ್ಗದರ್ಶನ ಕೊಡುವಂಥದ್ದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಇದರ ಅಂಗವಾಗಿ ಇದೇ ತಿಂಗಳು 23ನೇ ತಾರೀಕು ಬೆಂಗಳೂರು ನಗರದ ಗಾಂಧಿನಗರದಲ್ಲಿರುವಂತಹ ಫ್ರೀಡಂ ಪಾರ್ಕಲ್ಲಿ ನಾವು ಇದಕ್ಕೊಂದು ಅಭಿಯಾನ ಮಾಡ್ತಾ ಇದ್ವಿ. ಈ ಅಭಿಯಾನದ ಮೂಲಕ ಇಡೀ ರಾಜ್ಯಕ್ಕೆ ವಿಷಯನ ಕೊಂಡೊಯ್ತಾ ಇದ್ವಿ. ಈ ಪ್ರಚಾರದ ಅಭಿಯಾನ ಏನಿದೆ, ಈ ಪ್ರಚಾರ ಅಭಿಯಾನಕ್ಕೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ. ಹಾಗೂ ಆಂಧ್ರ ಪ್ರದೇಶ ಸರ್ಕಾರದಲ್ಲಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಟಿ ಜಿ ಭರತ್ ಅವರು ಆಗಮಿಸ್ತಾ ಇದ್ದಾರೆ.
ಹಾಗೂ ನಮ್ಮ ಸಮಾಜದ ಹಲವಾರು MLCಗಳು MLAಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು 23ನೇ ತಾರೀಕು ಆಗಸ್ಟ್ ಬೆಳಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕ್ ಗಾಂಧಿನಗರದಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು. ಯಾಕೆ ಬರಬೇಕು ಅನ್ನೋದಾದರೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವೇನು ಮಾಡ್ಬೋದು ಅಂತ ಒಂದು ಚಿಂತನೆ ನಿಮ್ಗೆ ಕೊಡ್ತೇನೆ. ಈ ಕಾರ್ಯಕ್ರಮ ನೀವು ಬರಬೇಕು. ಯಾಕೆ ಬರಬೇಕಂದ್ರೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ನೋಡಿದೆ ಅನ್ನೋದಕ್ಕೆ ನೀವು ಈ ಕಾರ್ಯಕ್ರಮ ಬರಬೇಕು. ಈ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು. ಯಾಕೆ ಅನ್ನೋದಾದರೆ, ಇಷ್ಟು ದೊಡ್ಡ ಕಾರ್ಯಕ್ರಮದ ವಿಶ್ವದ ಆರ್ಯವೈಶ್ಯ ಸಮಾಜ ಒಂದು ಕಡೆ ಸೇರಿಸುವಂಥ ಕಾರ್ಯಕ್ರಮದಲ್ಲಿ ನೀವು ಒಬ್ಬರಾಗಿರಬೇಕು. ನಾವು ನೀವು ಸೇರೋಣ. ಈ ಪ್ರಪಂಚದ ಎಲ್ಲ ಭಾಗಗಳಿಂದ ಬರುವಂತಹ ನಮ್ಮ ಬಾಂಧವರಿಗೆ ಆತಿಥ್ಯವನ್ನು ಕೊಡೋಣ. ಜೊತೆಗೆ ನಮ್ಮ ಮಕ್ಕಳ ಮುಂದಿನ ಭವ್ಯವಾದ ಭವಿಷ್ಯಕ್ಕೆ ಒಂದು ಬದ್ಧ ನೆಲೆಯನ್ನು ರೂಪಿಸೋಣ. ಬನ್ನಿ, ಜೊತೆ ಸೇರೋಣ. 23ನೇ ತಾರೀಕು ಆಗಸ್ಟು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕ್ಗೆ ನಾನು ಬರ್ತೀನಿ, ನೀವು ಬನ್ನಿ. ಒಟ್ಟಾಗಿ ಸೇರಿ ಒಂದು ಹೊಸ ಲೋಕ ಸೃಷ್ಟಿ ಮಾಡೋಣ. ನಮಸ್ಕಾರ.